ಮಾಧವ ಮುಕುಂದ ಮುರಾರಿ ಮಧುಸೂದನ ಪರಮಾತ್ಮ ಜನಾರ್ದನ ಕೃಷ್ಣ ಪರಮಾತ್ಮ ಜನಾರ್ದನ ಬೇಗ ಬಂದು ದರ್ಶನವನ್ನು ತೋರಿಸು ನನ್ನ ತಂದೆ. ಹೇ ಪರಮಾತ್ಮ ಜನಾರ್ದನ, ಈ ಅನಾಥನಿಗೆ ಎಂದಿಗೆ ದರ್ಶನವನ್ನು ಕೊಟ್ಟು ಕಾಪಾಡುವೆ ದೇವ. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲೇಳು ತಪಸ್ಸನ್ನು ಆಚರಿಸಿ ಬಳಸುತ್ತಿರುವರು. ಸಕಲ ಜೀವರಾಶಿಗಳಿಗೂ ಅನ್ನದಾತನು, ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾನಿಧಿ ನನ್ನ ಮರೆಯನ್ನು ಕೇಳಿ ಬರುವನೆ. ಪರಮಾತ್ಮ ಜಪ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥನು ತಂದೆ. ನಿನಗೆ ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರ ವಾರಿದಿಯಲ್ಲಿಯೇ ಪೌಳಿಸಿರುವೆ. ಪರಮಾತ್ಮ ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ. ದನಕನಕದಿಂದ ನಿನ್ನನ್ನು ಮೆಚ್ಚಿಸೋಣವೆಂದರೆ ದನಕ್ಕೆ ಅಧಿಪಳಾದ ಲಕ್ಷ್ಮೀ ದೇವಿಗೆ ನೀನೇ ಪತಿಯಾಗಿರುವೆ. ಅನ್ಯ ಮಾರ್ಗವನ್ನು ಕಾಣದೆ ಅನಾಥನಿಗೆ ಉಳಿದಿರುವುದು ಒಂದೇ ಆಶಾಜ್ಯೋತಿ, ಅದು ನಿನ್ನೆಯ ಭಕ್ತಿ. ಪರಮಾತ್ಮ ಬೇಗ ಬಂದು ಕಾಪಾಡು ದೇವ. ನೀನು ಬರೋವರೆಗೂ ಇದೋ ಈ ಗೋಮಾತೆಯ ಕ್ಷೀರದಿಂದಲೇ ನಾನು ಜೀವಿಸುತ್ತಿರುವುದು. ತಂದೆ, ಈ ಗೋಮಾತೆಯ ಕ್ಷೀರವು ಮೊದಲು ನಿನಗರ್ಪಿಸಿ ನಂತರ ನಾನು ಪ್ರಸಾದ ರೂಪದಲ್ಲಿ ಸೇವಿಸುವೆನು. ನಿನಗರ್ಪಿತವಾಗಲಿ ವಾಸುದೇವ. ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು. ಬೇಗ ಬಂದ ದರ್ಶನವನ್ನು ತೋರಿ ಕಾಪಾಡು ನನ್ನ ತಂದೆ. ಪರಮಾತ್ಮ ಜನಾರ್ದನ ಮೊರೆ ಕೇಳಿ ಬಾರಿಯ ಮುರಾರಿ ಭಕ್ತನ ಮೊರೆ ಹಾಲಿಸಿ ಸೌರಿ. ಮೊರೆ ಕೇಳಿ ಬಾರಿಯ ಮುರಾರಿ ಭಕ್ತನ ಮೊರೆ ಹಾಲಿಸಿ ಸೌರಿ. ಮೊರೆ ಕೇಳಿ ಬಾರಿಯ. ಪರಮಾತ್ಮ ಜನಾರ್ದನ ವಾಸುದೇವ. ರುಕ್ಮಿಣಿ ಲೋಲ ವಾರಿಜಮಾಲ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಬಾಲ. ಪರಮ
ವರಗುಣಶೀಲ ವಸುದೇವ ಬಾಲ ವಂದಿಸಲುಹುದೇ ನಿನ್ನಯಲೀಲ ಕೃಷ್ಣ ವಂದಿಸಲುಹುದೇ ಜಲೋಚನ ದರುಶನ ತೋರಯ ನೀರಜಲೋಚನ ದರುಶನ ತೋರಯ ಮರೆ ಕೇಳಿ ನೀ ಪಾಡಿಯ ಮುರಾರಿ ವಂದನ ಮೊರೆ ಹಾಲಿಸಿ ಗೌರಿ ಮೊರೆ ಕೇಳಿ ಎನ್ನ ಮೊರೆ ಕೇಳಿ ದೀವಾರೆಯ ಕೃಷ್ಣ ಪರಮಾತ್ಮ ಜನಾರ್ದನ ವಾಸುದೇವ ಹೇ ಭಕ್ತ ರಕ್ಷಕರೇ ಬೇಗ ಒಂದು ದರ್ಶನವನ್ನು ತೋರಿ ಕಾಪಾಡು ಕಾಪಾಡು. ವಿದುರ ವಿದುರ ಭಕ್ತ ಶಿರೋಮಣಿ ಪರಮಾತ್ಮ ಜನಾರ್ದನ ಈಗ ಪ್ರತ್ಯಕ್ಷನಾದಿಯ ನನ್ನ ವಾಸುದೇವ. ಇದೋ ಈ ನಿನ್ನ ಭಕ್ತ ವಿದುರನ ಅನಂತ ಕೋಟಿ ವಂದನೆಗಳು ತಂದೆ. ವಿದುರ ನಿನಗೆ ಮಂಗಳವಾಗಲಿ. ಪರಮಾತ್ಮ ಜನಾರ್ದನ ಪರಮಾತ್ಮ ಜನಾರ್ದನ ವಾಸುದೇವ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಸವಂದನವಯ್ಯ ದಶರಥ ರಾಮನ ಕೊಲ್ಲುವ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿ ಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಮುಕ್ಕೋಟಿ ವಂದನವಯ್ಯ ಮುಚಕುಂದ ವರದ ನಮಸ್ತೆ ನಮಃ. ಪರಮಾತ್ಮ ವಾಸುದೇವ ಜನಾರ್ದನ ಬೆಳಗಿದ ಯಾಮನ ಮಂದಿರದಿ ಬೆಳಗಿದ ಯಾಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದ ಯಾಮನ ಮಂದಿರದಿ. ಪರಮಾತ್ಮ ಪಾಲಕಡಲೋ ಶೀಲೆಯಿಂದಾಡಿದ ಪಾಲಕಡಲೋ ಶೀಲೆಯಿಂದಾಡಿದ ಯೋಳಲು ಜನಯ ಕಡುಸಿಲೆಯಾದ ಈ ಜಡನ ಕಡೆದು ಹರಿಯೇ ಕಡುಸಿಲೆಯಾದ ಈ ಜಡನ ಕಡೆ
ಮೂರುತಿಯ ಮಾರಿಗೆಯ ಅರಿಯುತ್ತಾ ಬಂದು ಮಕರಿಯ ಸೆರೆಯಲ್ಲಿ ಬೀಸಿದೆಯ ಅರಿಯನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುತ್ತಲೇ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಮನ ಮಂದಿರದಿ ಮನ ಮಂದಿರದಿ ಪರಮಾತ್ಮ ವಾಸುದೇವ ಜನಾರ್ದನ ಪರಮಾತ್ಮ ಈ ದಿವಸ ನಿನ್ನ ದರ್ಶನವನ್ನು ತೋರಿಸಿದ್ಯಾ ನನ್ನ ತಂದೆ. ನಿನ್ನ ಸಂದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು. ನಾನು ಧನ್ಯನಾದನು ವಾಸುದೇವ, ಧನ್ಯನಾದನು. ವಿದುರ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಇರಲಿ, ನಾನು ಮಾರ್ಗಾಯಸದಿಂದ ದಣಿದು ಬಂದಿರುವೆನು. ಕುಡಿಯಲು ಕ್ಷೀರವಿದ್ದರೆ ಕೊಡುವೆಯಾ? ಪರಮಾತ್ಮ, ಈಗ ತಾನಿದ್ದ ಕ್ಷೀರವನ್ನು ನಿಮಗರ್ಪಿಸಿ ನಾನೇ ಕುಡಿದಿರುವನು. ಅಲ್ಲದೆ ನಿಮ್ಮ ಹಸಿವನ್ನು ಪರಿಹರಿಸುವ ಶಕ್ತಿ ನನ್ನಲ್ಲಿರುವುದೇ ಪರಮಾತ್ಮ. ಏಕಿಲ್ಲ ವಿದುರ? ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಒಲ್ಲೆ ನಿನ್ನಯ ಮನವ ಬೇಡು ಬೇಡು ಒಲ್ಲೆ ನಿನ್ನಯ ಮನವ. ಭಕ್ತಿಯ ಮಾಸದಿ ಚಿತ್ತವನೊಲಿಸಿದೆ, ಭಕ್ತಿಯ ಮಾಸದಿ ಚಿತ್ತವನೊಲಿಸಿದೆ, ಶತಕೋಟರು ಮನ ಚಿತ್ತಲೆ ಬಾರ್ಕೊಡು, ಶತಕೋಟರು ಮನ ಚಿತ್ತಲೆ ಬಾರ್ಕೊಡು. ಸಕಲೆ ಜನಿಸಿಯ ವಿದುರ, ವಿದುರ, ವಿದುರ. ಸತ್ತನೆಂದೆನಿಸಿಯ ಮತ್ತ ಸುಯೋಧನ, ಭಕ್ತನೆ ನಿನಗಿಂತ ಉತ್ತಮರಿರುವರೆ, ಭಕ್ತನೆ ನಿನಗಿಂತ ಉತ್ತಮರಿರುವರೆ, ಬಲ್ಲೆ ನಿನ್ನಯ ನವ. ಪರಮಾತ್ಮ, ಬಿಡು ಬಿಡು ಬಲ್ಲೆ ನಿನ್ನಯ ನವ. ವಿದುರ, ವಿದುರ, ವಿದುರ. ವಿದುರ, ನಿನ್ನ ಭಕ್ತಿಗಾಗಿ ಆ ದುರ್ಯೋಧನನ ಸಕಲ ಉಪಚಾರಗಳನ್ನು ಬಿಟ್ಟು ಬಹಳ ದಣಿವಿನಿಂದ ಬಂದಿರುವನು. ನೀನು ಕುಡಿದು ಬಿಟ್ಟಿರುವ ಪಾತ್ರೆಯಲ್ಲಿ ಸ್ವಲ್ಪ ಕ್ಷೀರವಿದ್ದರೂ ಸರಿಯೇ, ನನಗರ್ಪಿಸೋ ವಿದುರ. ಪರಮಾತ್ಮ, ಪರಮಾತ್ಮ, ಕಾಮ ಕ್ರೋಧಾದಿಗಳನ್ನು ದೂರ ಮಾಡಿ ಇಲ್ಲಿಗೆ 40 ವರ್ಷಗಳಿಂದಲೂ ಈ ಗೋಮಾತೆಯ ಕ್ಷೀರದಿಂದ ನಿನ್ನ ಪಾದವೇ ಗತಿ ಎಂದು ನಂಬಿರುವೆನು. ನಿಮ್ಮಲ್ಲಿ ವಂಚನೆಯ ವಾಸುದೇವ, ಇದೋ ನೋಡಿರಿ. ವಿದುರ, ನೀನು ಕುಡಿದು ಬಿಟ್ಟಿರುವ ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲ ಎಂದು ಸುಳ್ಳು ಹೇಳುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಈ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನಿಲ್ಲುವುದಿಲ್ಲವಲ್ಲ ವಾಸುದೇವ.
ಅಲ್ಲದೆ ನಾನು ಕುಡಿದಿರುವ ಕ್ಷೀರವು ನಿಮಗೆ ಎಂಜಲಲ್ಲವೇ ಪರಮಾತ್ಮ? ವಿದುರ, ನೀನಿದನ್ನು ಎಂಜಲೆನ್ನಬಹುದೇ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನೇಮ ಇಷ್ಟಾನುಸಾರ. ವಿದುರ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನೇಮ ಇಷ್ಟಾನುಸಾರ. ವಿದುರ, ನಿಲ್ಲಿ ಗುಣಸಾಗರ. ವಿದುರ, ನಿಲ್ಲಿ ಗುಣಸಾಗರ. ಅಮೃತಮಯ ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ತೀರದಿಂದಲೇ ನೀ ಜೀವಿಸುತ್ತಿರುವೆ. ತೀರದಿಂದಲೇ ನೀ ಜೀವಿಸುತ್ತಿರುವೆ. ಜಗದಳು ನಿನಗೆಡೆ ಇರುವರೆ ವಿದುರ, ನಿನ್ನಯ ತಮಗೆ ಎಡೆಯರೆ. ಜಗದಳು ನಿನಗೆಡೆ ಇರುವರೆ ವಿದುರ, ನಿನ್ನಯ ತಮಗೆ ಎಡೆಯರೆ. ಇದನರಿಯದೆ ನೀ ಕಾಮರನಂತೆ, ಇದನರಿಯದೆ ನೀ ಕಾಮರನಂತೆ. ವಿದುರ, ನಿನ್ನಿ ಗುಣಸಾಗರ. ಅಮೃತಮಯ ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ವಿದುರ, ವಿದುರ. ಏಕಿಲ್ಲ ವಿದುರ, ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಸಬರಿ ಪರಮ ಮಂಗಳೆಯಾದ ಸಬರಿಯು ಕಚ್ಚಿ ಆರಿಸಿಟ್ಟ ಹಣ್ಣಿನ ರುಚಿಯು ಈಗಲೂ ನೆನಪಿನಲ್ಲಿರುವುದು. ಅಲ್ಲದೆ ನನ್ನ ಪ್ರಿಯ ಮಿತ್ರ ಕುಚೇಲನು ತಂದುಕೊಟ್ಟ ಇಡೀ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಈ ಕ್ಷೀರವು ಅವೆರಡಕ್ಕಿಂತಲೂ ಮಿಗಿಲಾದುದು. ನಿಶ್ಚಿಂತೆಯಿಂದ ನನಗೆ ಎರೆವಿದುರ, ಮುಂದೆ ಏನಾಗುವುದೆಂದು ನೀನೇ ನೋಡುವೆಯಂತೆ. ಪರಮಾತ್ಮ, ಜನಾರ್ದನ, ಹೇ ಭಕ್ತ ರಕ್ಷಕನೇ, ಮಹಾಮಿಮ, ಹಾಗಾದರೆ ಸ್ವೀಕರಿಸಲು ವಾಸುದೇವ. ಪರಮಾತ್ಮ,
ವಿದುರ, ನೀನು ಎರೆದ ಕ್ಷೀರವು ನನಗೆ ತೃಪ್ತಿಯಾಗಿ ಅದೋ ನೋಡು ಅಲ್ಲಿ ಕ್ಷೀರಸಾಗರವಾಗಿ ಹರಿಯುತ್ತಿರುವುದು. ಆಶ್ಚರ್ಯ ಪರಮಾತ್ಮ, ಮಹದಾಶ್ಚರ್ಯ, ಮಹದಾಶ್ಚರ್ಯ ಪರಮಾತ್ಮ, ಮಹದಾಶ್ಚರ್ಯ. ನೀವು ಕುಡಿದು ಭೂಮಿಗೆ ಸುರಿದ ಕ್ಷೀರವು ಸಮುದ್ರಕ್ಕೆ ಮಿಗಿಲಾಗಿ ಕ್ಷೀರ ಸಮುದ್ರಾಕಾರವಾಗಿ ಹರಿಯುತ್ತಿರುವುದಲ್ಲ ವಾಸುದೇವ. ಎಂಥ ಅದ್ಭುತವನ್ನು ಸೃಷ್ಟಿಸಿದಿರಿ ಪರಮಾತ್ಮ. ಓಂ ಬ್ರಹ್ಮಾಂಡದೀಶಂ ಪರಮಾತ್ಮ. ಭೂಮಿಯೋ ಭಕ್ತ ಜನ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತ ಪರಮಾತ್ಮ. ವಿದುರ, ಸಾಗರಾಶಯನ 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 ಪರಮಾತ್ಮ ಜನಾರ್ದನ. ವಾಮನ ರೂಪದ ಬಲಿಹರ ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯರು ಬಲು ಅಮರ. ಪಾಮರದೊಡನೆ ಕರುಣೆಯ ತೋರಿಸಿ ಪಾಮರದೊಡನೆ ಕರುಣೆಯ ತೋರಿಸಿ ತಾಮಸನಿಂದ ದಾಮೋದರ ಸಾಗರ ಶಯನ ಸಿದ್ಧ ಸಾಗರ ಶಯನ. ನವಕೋಟಿ ನಾಮದ ನಾರಾಯಣ ನವಕೋಟಿ ನಾಮದ ನಾರಾಯಣ ನರದೇಶದಾರಿ ಪಾರಾಯಣ. ನವಕೋಟಿ ನಾಮದ ನಾರಾಯಣ ನರದೇಶದಾರಿ ಪಾರಾಯಣ. ವಂದಿಸಲಹುದೇ ವಿಜಯ ವಂದಿಸಲಹುದೇ ವಿಜಯ ವಿಜಯ. ವಂದಿಸಿ ಕಾಪಾಡು ಗುಣಧಾಮ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ. ಪರಮಾತ್ಮ ವಾಸುದೇವ, ಏನಿಲ್ಲದ ಪಾತ್ರೆಯಲ್ಲಿ ಕ್ಷೀರವನ್ನು ಸೃಷ್ಟಿಸಿ ಸಮುದ್ರಕ್ಕೆ ಮುಲಾಗಿ ಕ್ಷೀರ ಸಮುದ್ರಾಕಾರವಾಗಿ ಹರಿಸಿಬಿಟ್ಟಿರಲ್ಲ ವಾಸುದೇವ. ಎಂಥ ಅದ್ಭುತವನ್ನು ಸೃಷ್ಟಿಸಿದಿರಿ. ಅಲ್ಲದೆ ನೀವು ಇಲ್ಲಿಗೆ ದಯಮಾಡಿಸಲು ಕಾರಣವೇನೆಂಬುದನ್ನು ತಿಳಿಯಬಹುದೇ ನನ್ನ ತಂದೆ? ವಿದುರ, ನಾನು ಇಲ್ಲಿಗೆ ಬರಲು ಕಾರಣವೇನೆಂದರೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ದುರ್ಯೋಧನನಿಗೆ ಹೋಗುತ್ತಿರುವೆನು. ನೀನು ಸಹ ನನ್ನ ಸಂಗಡ ಬರುವೆಯಾ ವಿದುರ? ಮಹದಾಜ್ಞೆ ಪರಮಾತ್ಮ, ನಡೆಯಿರಿ ಹೋಗೋಣ.
ಸ್ವಲ್ಪ ನಿಲ್ಲು ವಿದುರ. ನಿನ್ನಲ್ಲಿರುವ ಆ ಶೈವ ಧನಸ್ಸನ್ನು ತೆಗೆದುಕೊಂಡು ಬರುವೆಯಾ? ಪರಮಾತ್ಮ, ನನ್ನಲ್ಲಿರುವ ಶೈವ ಧನುಷ್ಯದಿಂದ ಆಗಬೇಕಾದ ಅಗತ್ಯವೇನು ನನ್ನ ವಾಸುದೇವ? ವಿದುರ, ರಾಜಸಭೆಗೆ ಯೋಗ್ಯವೆಂದು ಹೇಳಿದನಷ್ಟೇ. ಅಲ್ಲದೆ ನೀನು ನನಗಿಂತಲೂ ಮುಂಚಿತವಾಗಿ ರಾಜಸಭೆಗೆ ನಡೆ. ದುರ್ಯೋಧನನಿಗೆ ನಾನು ಬರುವ ವಿಚಾರವನ್ನು ತಿಳಿಸು. ಅಲ್ಲದೆ ನಾನು ನನ್ನ ಸೋದರತ್ತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನಾಡಿಕೊಂಡು ಬರುವೆನು. ಪರಮಾತ್ಮ, ನಿಮ್ಮ ಚಿಂತೆ ಆಗಲಿ, ನಡೆಯಿರಿ ಹೋಗೋಣ. ಪರಮಾತ್ಮ, ಜಗದ ಜೀವನದ ದಾತನು, ಜಗದ ಜೀವನದಾತನು, ಆಡಿಸಿ ಗೋಣಿಸಿ ಮಾಯೆಯ ಕಲಿಸಿ, ಆಡಿಸಿ ಗೋಣಿಸಿ ಮಾಯೆಯ ಕಲಿಸಿ, ಮನ ಜೀವಮೋಹನ ರೂಪ ದೇವ. ಜಗದ ಗಮ ಗೋಚರೇ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರೇ ನಿರ್ಮಲಾತ್ಮಕ ನಿನ್ನ, ಪಲ್ಲವರಿಲ್ಲ ಜಗದ ಜೀವಗಳು, ಪಲ್ಲವರಿಲ್ಲ ಜಗದ ಜೀವಗಳು, ಪವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ. ಪರಮಾತ್ಮ, ಪವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವರದ ವೈದ್ಯ ನೀ ಪರಿಪಾಲಿಸಿ, ಪವರದ ವೈದ್ಯ ನೀ ಪರಿಪಾಲಿಸಿ, ಜಗದ ಜೀವನದಾತನು ನೀನೇ, ಆಡಿಸಿ ಗೋಣಿಸಿ ಮಾಯೆಯ ಕಲಿಸಿ, ಆಡಿಸಿ ಗೋಣಿಸಿ ಮಾಯೆಯ ಕಲಿಸಿ, ಮನ ಮೋಹನ ರೂಪ ದೇವ. ಜಗದ ಜೀವನದ ಜಗದ ಜೀವಾತ್ಮನಿಗೆ. ಪರಮಾತ್ಮ ವಾಸುದೇವ, ಗೌರವಾಧಿಪತಿ ಹಸ್ತಿನಾಪುರ ಸಾರ್ವಭೌಮ, ಗೌರವಾಧಿಪತಿ ಸುಯೋಧನ, ಹಸ್ತಿನಾಪುರ ಸಾರ್ವಭೌಮ, ಗೌರವಾಧಿಪತಿ ಸುಯೋಧನ, ಹಸ್ತಿನಾಪುರ ಸಾರ್ವಭೌಮ, ಗೌರವಾಧಿಪತಿ ಸುಯೋಧನ. ಸುಶೋಭಿತ ಮಣಿಮಕುಟ ಒಂದೇ ಬಾಣದಿಂದ ಗಂಗಾ ಪ್ರವಾಹನೆ ಇಬ್ಬಾಗವಲ್ಲ
ಗುರು ಭೀಷ್ಮ ಪಿತಾಮಹರಿಗೆ ನಮೋ ನಮಃ. ನಿಮಗೆ ಮಂಗಳವಾಗಲಿ. ಕುರು ಪಾಂಡವರಿಗೆ ಅಸ್ತ್ರ ಶಿಕ್ಷಣವನ್ನು ನೀಡಿ ಕುರು ದ್ರೋಣಾಚಾರ್ಯರನ್ನು ಉನ್ನತ ಮಟ್ಟಕ್ಕೆ ಏರಿಸಿದ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಹಿತೋಕ್ತಿಯ ಸಾರ ಭಕ್ತಿಯ ಮನೆ ಮಂದಿರ ಇದರ ಚಿಕ್ಕಪ್ಪ ಕುಶಲವೇ ಕುಶಲ ದುರ್ಯೋಧನ. ಆ ಬಂಡ ಮನೆಯನ್ನು ಗುಂಡಿಗೆ ಸೇರಿ ಬೆಸಿರಕ್ತವನ್ನು ಕುಡಿಯಲು ಸದಾ ಸಿದ್ಧನಾಗಿ ನನ್ನ ಒಡಹುಟ್ಟಿದ ಸಹೋದರ ದುರ್ಯೋಧನ ಆಗ್ರಹ ಸಿಂಹಕ್ಕೆ ಸಿಂಹವಾಗಿ ಸರಿಸಾಟಿಯಾಗಿ ಸೆಣಸಾಡುವ ನನ್ನ ಮಾವ ಜಯದ್ರಥ ದುರ್ಯೋಧನ ಅಪೂರ್ವ ಬಿಲ್ಲಾಳು ಕೆಚ್ಚನೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ಮಿತ್ರ ಕರ್ಣ ಮಿತ್ರ ದುರ್ಯೋಧನ ಸಮಯಕ್ಕೆ ಸರಿಯಾದ ಸಲಹೆ ನೀಡುತ್ತಾ ಬಂದಿರ ನನ್ನ ಬಾಬ ಸೌಬಲರಾಜ ದುರ್ಯೋಧನ ನಿಮ್ಮೆಲ್ಲರ ಪಣದ ನಾನೇ ಭಾಗ್ಯಶಾಲಿ, ನಾನೇ ಧನ್ಯಶಾಲಿ. ಸಾಮಂತರಾಜರೆನ್ನೊಳಗೂಡೆ ಸಾಮಂತರಾಜರೆನ್ನೊಳಗೂಡಿ ಮೆರೆಯುವ ದುರ್ಯೋಧನನಿಗಾದ ಸರಿಸಾಟಿಯೇ ಈ ವರಸ ಕೊನೆಯ ಬೆಂಬಲ ನನಗಿದೆ ಮಾವ. ಈ ವರಸ ಕೊನೆಯ ಬೆಂಬಲ ನನಗಿದೆ. ಧೃತರಾಷ್ಟ್ರಕುಮಾರನಿಗೆ ತಾನು ಸರಿಸಾಟಿಯೇ
ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾಧಿಕಾರಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ ನಾಚಿಕೆಯಿಲ್ಲದೆ ಪಾಂಡವರು ರಾಜ್ಯವನ್ನು ಕೇಳಿತು. ಅವರ ಧೈರ್ಯವು ಎಷ್ಟೊಂದು ನೋಡಿದಿರಾ? ದುರ್ಯೋಧನ, ದುಡುಕುವುದನುಚಿತ ದುರ್ಯೋಧನನ, ದುಡುಕುವುದನುಚಿತ ದುರ್ಯೋಧನನ, ಕೆಡು ನುಡಿ ನುಡಿಯುವುದು ಉಚಿತವೇ ನಿಮಗೆ, ಕೆಡು ನುಡಿ ನುಡಿಯುವುದು ಉಚಿತವೇ ನಿಮಗೆ, ದುಡುಕುವುದನುಚಿತ ದುರ್ಯೋಧನನ, ಕುಂತಿ ಪಾಂಡವರಳು ವೈರವು ತರಹವೆ, ಕುಂತಿ ಪಾಂಡವರಳು ವೈರವು ತರಹವೆ, ಕೆಡು ನುಡಿ ನುಡಿಯುವುದು ಉಚಿತವೇ ನಿಮಗೆ, ಕೆಡು ನುಡಿ ನುಡಿಯುವುದು ಉಚಿತವೇ ನಿಮಗೆ, ದುಡುಕುವುದನುಚಿತ ದುರ್ಯೋಧನನ, ಕೆಡು ನುಡಿ ನುಡಿಯುವುದು ಉಚಿತವೇ ನಿಮಗೆ, ದುಡುಕುವುದನುಚಿತ ದುರ್ಯೋಧನನ. ದುರ್ಯೋಧನ, ನನ್ನ ಮಾತನ್ನು ಕೇಳು. ಆ ಪಾಂಡವರಲ್ಲಿ ಅಗೆತನವನ್ನು ಬಯಸಬೇಡ. ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ನಾನದಕ್ಕೆ ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಬಾಳೆಹಣ್ಣು ಸಿಕ್ಕಂತೆ ನೋಟು ನುಜ್ಜಾಗುವರು. ಅದನ್ನು ನೀವು ಕಾಣಿರೋ ಸಾಕು, ಸುಮ್ಮನೆ ಕುಳಿತುಕೊಳ್ಳಿ.
ದುರ್ಯೋಧನ ಆಚಾರ್ಯರೇ, ಬೇಡ ಕೌರವ ದಶಮತವಲ್ಲ. ಬೇಡ ಕೌರವ ದಶಮತವಲ್ಲ, ಸಕಲವು ಆನೆ ಸಮರದಳ್ಳೋ. ದುರ್ಯೋಧನ ಆಚಾರ್ಯರೇ, ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ದುರ್ಯೋಧನ ಗೈವುದು ಉಚಿತವೇ? ದುರ್ಯೋಧನ ಆಚಾರ್ಯರೇ, ಬೇಡ ಕೌರವ ದಶಮತವಲ್ಲ, ಸಕಲವು ಆನೆ ಸಮರದಳ್ಳೋ. ದುರ್ಯೋಧನ, ಯುದ್ಧವು ನಡೆದಿದೆ. ನಿಮ್ಮ ತಂದೆ ತಾಯಿಯರನ್ನು ದುಃಖಕ್ಕೆ ಹೊಣೆಯಾಗುತ್ತಾರೆ. ನಿನ್ನ ಬಂಧು ಬಾಂಧವರನ್ನು ಕಳೆದುಕೊಳ್ಳುತ್ತೀರಿ. ಲಕ್ಷೋಪಲಕ್ಷ ಸೈನಿಕರನ್ನು ರಣರಂಗದಲ್ಲಿ ಹತನಾಗುತ್ತಾರೆ. ಆದ್ದರಿಂದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸುವ ದುರ್ಯೋಧನ. ಇದೇ ನನ್ನ ಅಭಿಮತ. ಆಚಾರ್ಯರೇ, ಸಮರದ ಸಂದರ್ಭ ಕೇಳಿದರೆ ನಿಮ್ಮ ಹೃದಯವು ಕಂಪಿಸುವುದು. ಅದರ ತೊಡಕು ನಿಮಗೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಸೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸೂಕ್ತರಾದ ಕರ್ಮಾಪಕನ್ಯರು ಅಗ್ರಜ, ಅಮ್ಮಂಗರಾಜನಾದ ಕಾರಣನಿಲ್ಲವೇ? ದುರ್ಯೋಧನ, ಭೀಷ್ಮ ದ್ರೋಣಾಚಾರ್ಯರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಅಲ್ಲದೆ ಆ ಪಾಂಡವರ ನಾಶಕ್ಕಾಗಿ ಕಾಲವಿಷ್ಣು ನಮ್ಮ ಧನಸ್ಸನ್ನು ಹಿಡಿದಿರುವನು. ಭಲೆ ಭಲೆ ಮಿತ್ರ, ಬಹಳ ಚೆನ್ನಾಗಿ ಹೇಳಿದೆ. ನೀನಿನ್ನು ನಿನ್ನ ಪೀಠದಲ್ಲಿ ಕುಳಿತುಕೋ. ಭಾವ, ಪಾಂಡವರ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು? ಹಾಡ ಕಡಿದಟ್ಟುವೆ, ಹಾಡ ಕಡಿದಟ್ಟುವೆ, ಹೊರಬಡ ಕೆಡುಕರ ಪಿಡಿಯುತ್ತ ಗೆಲ್ವೆ, ಹೊರಬಡ ಕೆಡುಕರ ಪಿಡಿಯುತ್ತ ಗೆಲ್ವೆ. ಹಾಡ ಕಡಿದಟ್ಟುವೆ, ಹೊರಬಡ ಕೆಡುಕರ ಪಿಡಿಯುತ್ತ ಮೆಟ್ಟುವೆ ಅವರನ್ನು ರೋಸದೆ, ಹುಟ್ಟುವೆ ಅವರನ್ನು ರೋಸದೆ. ದುರ್ಯೋಧನ, ಮೆಟ್ಟುವೆ ಅವರನ್ನು ರೋಸದೆ, ಹುಟ್ಟುವೆ ಅವರನ್ನು ದೇಶದೆ. ಹಟ್ಟುದ ಮೆಟ್ಟುದ ಕುಟ್ಟುದ ಬರುವೆ, ಹಟ್ಟುದ ಮೆಟ್ಟುದ ಕುಟ್ಟುದ ಬರುವೆ. ಪಾಂಡ ಕಡಿದಟ್ಟುವೆ, ಗಂಡರ ಗುಂಡಿಗೆ ಸೀಳುವೆ, ಗಂಡರ ಗುಂಡಿಗೆ ಸೀಳುವೆ, ಗಂಡನು ಎನಿಸುತ್ತ ಬಾಳುವೆ. ಗಂಡರ ಗುಂಡಿಗೆ ಸೀಳುವೆ, ಗಂಡನು ಎನಿಸುತ್ತ ಬಾಳುವೆ. ಹಂಡಿಸಿ ಮಂಡಿಸಿ ಮಂಡಲದೊಳಗೆ, ಹಂಡಿಸಿ ಮಂಡಿಸಿ ಮಂಡಲದೊಳಗೆ. ಪಾಂಡ ಕಡಿದಟ್ಟುವೆ, ಪಡಪಡ ಕೆಡುಕರ ಪಿಡಿಯುತ್ತಗೊಳ್ವೆ, ಪಡಪಡ ಕಿಡುಕರ ಪಿಡಿಯುತ್ತಗೊಳ್ವೆ. ಪಾಂಡ ಕಡಿದಟ್ಟುವೆ. ದುರ್ಯೋಧನ, ನನ್ನ ವೀರ ಪರಾಕ್ರಮ ನಿನಗೆ ತಿಳಿಯದೆ ಉತವಾಹನನ ಎದುರಿಗೆ ತರಗೆಲೆಯು ನಿಲ್ಲುವುದೇ? ಆ ಪಾಂಡವರ ಯುದ್ಧವನ್ನೇ ನಾನು ಅಪೇಕ್ಷಿಸುತ್ತಿರುವೆನು. ಅದಕ್ಕಾಗಿ ಅಲ್ಲವೇ ನಾನು ನಿನ್ನಲ್ಲಿರುವುದು. ಭಲೇ ಭಾವ, ಬಹಳ ಚೆನ್ನಾಗಿ ಹೇಳಿದೆ. ನೀನಿನ್ನು ನಿನ್ನ ಪೀಠದಲ್ಲಿ ಕುಳಿತುಕೋ.
ಸಹೋದರ ದುಶ್ಯಾಸನ, ಅಗ್ರಜ ಆ ಪಾಂಡವರ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು? ಹೇಳಿ ಪಾಂಡವರ ಕೂಡಿ ಬಾಗುವುದು ಬೇಡ ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಕಾಡು ದೊರೆಯದೆ ಕಾಡಿಗೋಗಲಿ, ಕಾಡು ದೊರೆಯದೆ ಕಾಡಿಗೋಗಲಿ, ಸೇರಲಾಗದು ರಾಜ್ಯವನ. ದುಷ್ಟ ಪಾಂಡವರ ಮುಷ್ಟಿ ಯುದ್ಧದಿ, ದುಷ್ಟ ಪಾಂಡವರ ಮುಷ್ಟಿ ಯುದ್ಧದಿ ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ನಾ ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ನಾ ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಅಗ್ರಜ, ಪಾಂಡವರ ಪಕ್ಷವಾಗಿ ಮಾತನಾಡುತ್ತಿರುವ ಈ ದ್ರೋಹಿಗಳು ನಮ್ಮ ಸಭೆಯಲ್ಲಿರುವುದು ಬೇಡ. ಘೋರವಾದ ವ್ಯಾಘ್ರನನ್ನು ಕೆಣಕಿ ನರಿಗಳಂತೆ ಜೀವಿಸುವುದುಂಟೆ? ಈ ಪಾಂಡವರ ಯುದ್ಧವನ್ನೇ ಅಪೇಕ್ಷಿಸುವನ ಅಗ್ರಜ, ಅಪೇಕ್ಷಿಸುವೆನು. ಅಲೆ ಅಲೆ ಸಹೋದರ, ಬಹಳ ಚೆನ್ನಾಗಿ ಹೇಳಿದೆ. ನೀನಿನ್ನು ನಿನ್ನ ಪೀಠದಲ್ಲಿ ಕುಳಿತುಕೋ. ಮಾವ ಸೋಮರಾಜ, ದುರ್ಯೋಧನ, ಆ ಪಾಂಡವರ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು? ಹೇಳುವನ್ನು ಕೇಳು ದುರ್ಯೋಧನ. ಮನೋಗತವ ಬೇಳೆ, ಪರ ಮನೋಗತವ ಬೇಳೆ, ಮನೋಗತವ ಬೇಳೆ, ಪರ ಮನೋಗತವ ಬೇಳೆ, ಬೇಳೆ ದುರ್ಯೋಧನ. ಸತ್ರುಗಳನ್ನು ಜಜಿಸಿದವಿದ್ದ ಬೇಳೆ, ಸತ್ರುಗಳನ್ನು ಜಜಿಸಿದವಿದ್ದ ಬೇಳೆ, ಚಿತ್ತದಿ ನೀಡಿದನಾದರಿಸೋ ದುರ್ಯೋಧನ, ಚಿತ್ತದಿ ನೀಡಿದನಾದರಿಸೋ. ವ್ಯಕ್ತವಾಗುವರು ಶತ್ರು ನೀಚರು, ವ್ಯಕ್ತವಾಗುವರು ದುಷ್ಟ ನೀಚರು. ಮನೋಗತವ ಬೇಳೆ, ಪರ ಮನೋಗತವ ಬೇಳೆ, ಬೇಳೆ ಬೇಳೆ. ದುರ್ಯೋಧನ, ಸದಾ ನಿನ್ನ ಏಳಿಗೆಗಾಗಿ, ಆ ಪಾಂಡವರ ನಾಶಕ್ಕಾಗಿ ಅಲ್ಲವೇ ನಾನಿರುವುದು ದುರ್ಯೋಧನ. ಭಲೇ ಮಾವ, ಬಹಳ ಚೆನ್ನಾಗಿ ಹೇಳಿದೆ. ನೀನಿನ್ನು ನಿನ್ನ ಪೀಠದಲ್ಲಿ ಕುಳಿತುಕೋ. ದುರ್ಯೋಧನ, ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನು ಈ ನಿನ್ನ ರಾಜ್ಯಸಭೆಗೆ ಬರುತ್ತಿರುವನು. ಯಾರು ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹೊಟ್ಟು ಗುಣ ಕಲಿಸಾರವಾಗಿ ಈ ದಾಸಿ ಪುತ್ರನ ಮುರುಕು ಜೋಬಳಿಗೆ ಹೋದರೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವುದು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಯಾಗಿ ಬರುತ್ತಿಲ್ಲ. ದುರ್ಯೋಧನ, ಯಾಚನೆಯಾಗಿ ಬರುತ್ತಿಲ್ಲ. ಏನು? ಪಾಂಡವರಿಗೆ ಬರಬೇಕಾದ ರಾಜ್ಯದ ವಿಚಾರವನ್ನು ನಾನು ಈ ದಾಸಿ ಪುತ್ರನಿಂದ ಕೇಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತವನಾದ ನಿನಗೆ ನ್ಯಾಯವು ಅಧೀನವಾಗಿರುವುದು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯ ವೃಚಿಸುವಂತೆ ಪಥ್ಯ ವೃಚಿಸುವುದಿಲ್ಲ. ನಿನಗೆ ಮರಣವು ಸನ್ನಿಹಿತವಾಗಿರುವುದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಯೋಚಿಸಿ ದುರ್ಯೋಧನ, ನಿಧಾನವಾಗಿ ಯೋಚಿಸು. ಈ ನಿನ್ನ ದುಡುಕು ಕೆಡುಕಿಗೆ ಕಾರಣವಾಗುವುದು ದುರ್ಯೋಧನ. ನೆಲದ ಸಭೆಯೊಳಗೆ ನಿಂತು ಜರಿದು ಈ ಕೌರವನ
ನೆರೆದ ಸಭೆಯಳು ನಿಂತು ಜರಿದು ಈ ಕೌರವನ ದುಡಿಮೆಯಾದೊಡಗಿರಿದು ಪಲ್ಲರು ಈ ಖಡ್ಗದಲ್ಲಿ ದುಡಿಮೆಯಾದೊಡಗಿರಿದು ಪಲ್ಲರು ಈ ಖಡ್ಗದಲ್ಲಿ ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ಕಪ್ಪಲಿಯ ಮಗ ನೀನು ಪರದೇಶಿ ಕಪ್ಪುಲಿಯ ದರ್ಪವ ಬೇದಿರುವ ಬರದಿ ಕಪ್ಪಲಿಯ ಮಗ ನೀನು ಪರದೇಶಿ ಎಪ್ಪುಲಿಯ ದರ್ಪವ ಛೇದಿಸುವ ಬರದಿ ಕಡುವೈರಿ ಪಾಂಡವರ ಪರವೈಸಿ ಚಲದಂಕ ಮಲ್ಲ ಕೊರು ದೊರೆಯ ಧಿಕ್ಕರಿಸಿ ಒದರದಿರಲು ವಿದುರ ಸದರದೆ ದುಡುಕಿ ಒದರದಿರಲು ವಿದುರ ಸದರದೆ ಒದರದಿರಲು ವಿದುರ ಸದರದೆ ದುಡುಕಿ ಒದರದಿರಲು ವಿದುರ ಸದರದೆ ವಿದುರ ವೀರರಿಂದ ಪ್ರವೃತ್ತನಾದ ಈ ಚಕ್ರೇಶ್ವರನಿಗೆ ಈ ದಾಸಿ ಪುತ್ರನ ನೀತಿ ಆಚರಣೆಗಳು ಅನಾವಶ್ಯಕ. ಸೋದರ ಹಿರಿಯವನೆಂದು ಸಾನೆಯಿಂದ ಸುಮ್ಮನಿದ್ದರೆ ಮದಾಂಧನ ಮಾತು ಮಿತಿ ಮೀರಿತು. ಕೂಡಲೇ ಈ ಸಭೆಯಿಂದ ಹೊರಬೇಕು. ಎಲ್ಲೋ ವಿದುರ, ಕೌರವರಾಜರ ಸಭೆಯಲ್ಲಿ ಮನ ಬಂದಂತೆ ಮಾತನಾಡೆಯೋ ನೀಚ ದುರುಳ. ನಡೆದಿರುಳ 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 ಕಡಸಡಗರದಲ್ಲಿ ನುಡಿಯುವುದು ರುಚಿತ, ಕಡಸಡಗರದಲ್ಲಿ ನುಡಿಯುವುದು ರುಚಿತ. ನಡೆದುರುಳ ನಡೆದುರುಳ ವೀರರೆಲ್ಲರಲ್ಲಿ ಸಾರಿ ನುಡಿವೆಯ, ವೀರರೆಲ್ಲರಲ್ಲಿ ಸಾರಿ ನುಡಿವೆಯ. ಹೀನ ಕೃತ್ಯದ ನುಡಿಗಳನ್ನು, ನಿನ್ನ ಹೀನ ಕೃತ್ಯದ ನುಡಿಗಳನ್ನು ನಡೆದುರುಳ ನಡೆದುರುಳ ಕಡಸಡಗರದಲ್ಲಿ ನುಡಿಯುವುದು ರುಚಿತ, ಕಡಸಡಗರದಲ್ಲಿ ನುಡಿಯುವುದು ರುಚಿತ. ನಡೆದುರುಳ ನಡೆದುರುಳ ಎಲ್ಲವೋ ವಿದುರ, ಮರಣ ಸಭೆಯಿಂದ ಆಚೆಗೆ ಇಲ್ಲವಾದರೆ ಈಗಲೆಂದು ಅಪ್ಪಳಿಸಿ ಬಿಡುವೆನು. ಮರಣ ಸಭೆಯಿಂದ ನನಗೆ ಮದಾಂಧ. ಕುಮಾರ, ನನ್ನನ್ನು ಹೀರಿಂದ ರಾಜ್ಯಸಭೆಯಿಂದ ಹೊರತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ ಅವಿವೇಕಿ. ನೀನು ಎಷ್ಟು ಅಯೋಗ್ಯನಾದರೂ ನನಗೆ ತಿಳಿದಿರುವ ನೀತಿಯನ್ನು ಹೇಳಿ ತೀರಬೇಕು ಪಾಪಿ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿವೆಲ್ಲ ಈ ನಿನ್ನ ನಾಲಿಗೆ ಸೀಳುವಾಗಬಾರದೆ. ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಕೇಳು. ಹಿಂದೆ ದ್ರೌಪದಿ ವಸ್ತ್ರಾಪರಣ ಮಾಡುವ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಅವನ ಗತಿಯಿಂದ ನಿನ್ನ ತೊಡೆಯನ್ನು ಪ್ರವರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಶೈವ ದಿನಸನ್ನು ಈಗಲೇ ಈ ಕ್ಷಣದಲ್ಲಿ ಮುರಿದು ಬಿಸಾಡುವೆನು. ದುರಾಂಕಾರಿ ದುರ್ಯೋಧನ, ಪ್ರಮಾದವಾಯಿತು ಪ್ರಮಾದವಾಯಿತು. ವಿದುರನನ್ನು ಅಪಹಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಾ ಮಿತ್ರ? ವಿದುರ ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀರು ಎದುರೆಯ ನಿನ್ನ ಪ್ರತಿಜ್ಞೆಯನ್ನು ಮರೆತೆಯಾ ಮಿತ್ರ? ಪಾರ್ಥನ ಶಿರವಂ ತರಿದು ದುರದೋಳ್ ಪಾರ್ಥನ ಶಿರವಂ ತರಿದು ತರಣಿ ಗುರುಳಿಸುವೆನೆನುತ ಸಪತವನಾಂತು ಮಹೇಶ್ವರ ಕುವರನಂ ಮೆಚ್ಚಿಸಿ ಮಿತ್ರ ಮಿತ್ರ, ವರಮಹೇಶ್ವರ ಕುವರನಂ ಮೆಚ್ಚಿಸಿ ವರ ಶಾಪವನಿತು ನಿನಗೆ ಸಮರೇ ಕರ್ಣ. ಮಿತ್ರ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ನೋಡಿದ್ಯಾ? ಅವನ ಚಿಂತೆಯನ್ನು ಬಿಡು, ನೀನಿನ್ನು ಕುಳಿತುಕೋ ಮಿತ್ರ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಈ ಸಭೆಯಿಂದ ಹೊರದೂಕಲಾಗುವುದು. ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅಗ್ರಜ,
ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸುವ ಸಿದ್ಧವಾಗಿದೆಯಾ? ಸಿದ್ಧವಾಗಿರುವುದು ಅಗ್ರಜ. ಆ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬರುತ್ತಿರುವಾಗ ಅದನ್ನೇ ನೋಡುತ್ತಾ ಕುಳಿತಿರ್ಬೇಕು. ಇದೋ ತೆಗೆದುಕೊಳ್ಳಿ, ಸಿದ್ಧವಾಗಿರುವುದು. ಋಣಾದಿಗಳಿಗೆ ಮಂಗಳವಾಗಲಿ. ಓಹೋ, ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತಲ್ಲ. ನಾನು ಬಂದ ಕೂಡಲೇ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ತಲೆಬಾಗಿ ನಮಸ್ಕರಿಸಿದರೂ ಸಹ ಈ ದ್ರೋಹಿಯು ನನ್ನ ಕಡೆ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಒಂದು ಸಾರಿ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ ಜಾಗೃತಳಾಗು. ಚಕ್ರವರ್ತಿ ಸಾರ್ವಭೌಮನಾದ ನೀನು ನನಗೆ ಬಂದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದನಲ್ಲಯ್ಯ. ಕೃಷ್ಣ, ನೀನು ಇಲ್ಲಿಗೆ? ನಾನು ದೂತನಾಗಿ ಬಂದಿರುವೆನು. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿದೆಯೋ ಇಲ್ಲವೋ ಎಂಬುದಕ್ಕೋಸ್ಕರವೇ ಈ ನಟನೆ. ಒಂದು ವೇಳೆ ನಮಸ್ಕರಿಸಿದರು ಅದು ಭೂಮಾತೆಗೆ ಹೊರತು ನಿನಗಲ್ಲ. ಬಂದದ್ದಾಯ್ತು, ಈ ಪೀಠದಲ್ಲಿ ಕುಳಿತುಕೋ. ಪರಮಾತ್ಮ, ವಿದುರ, ಜನಾರ್ದನ, ವಾಸುದೇವ, ಕೃಷ್ಣ, ಕೃಷ್ಣ, ನೀನು ಅನೇಕ ಗೋಪಿಕಾಸ್ತ್ರೀಯರ ನರ್ತನವನ್ನು ನೋಡಿದೆಯಲ್ಲವೇ? ಆಗಬಹುದು. ಸ್ವಲ್ಪ ಮಟ್ಟಿಗೆ ನಮ್ಮ ರಾಜಮನೆಯ ನರ್ತಕಿಯರ ನರ್ತನವನ್ನು ನೋಡು. ಅಗತ್ಯವಾಗಿ. ಸೋದರ ದುಶ್ಯಾಸನ, ನಮ್ಮ ನರ್ತಕಿಯರನ್ನು ಬರಮಾಡು. ಮೈ ಕರೆಕ್ಟಾಗಿ ನೋಡ್ಕೋ. ಗದ ನೋಡ್ಬಿಡ್ತೀನಿ ಬಂದ್ರೆ. ಅಗ್ರಜ, ಯಾರಲ್ಲಿ ನಮ್ಮ ರಾಜಮನೆತನ ನರ್ತನನ್ನು ಮರಿಬೇಡಿ. ಕರುನಾಡ ಕುರುಭೂಪ ರಾಜೇಶ್ವರ, ಕರುನಾಡ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕರುನಾಡ ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯದಿ ಶೂರ ಕರ್ಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ
ರೂಪ ಮನೋಹರ ಶಾಪ ವಿದ್ಯದಿ ಶೂರ ಕರುಣನ ಪರಮಾಪ್ತ ಶಾಪ ವಿದ್ಯದಿ ಶೂರ ಕರುಣನ ಪರಮಾಪ್ತ ಸೋದರ ಮಾವನ ಕೌರವ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ 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 ಬಲ್ ಈ ಜಗ ಈ ಜಗ ಈ ಜಗ ಈ ಮಲ್ಲರ 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 ಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಮಲ್ಲರ 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 ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುನಾಡ ಗುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರಾಧೀರ ಕರುನಾಡ ಗುರುಭೂಪ ರಾಜೇಶ್ವರ ನೀಲವರ್ಣಧಾರೆ ನೀಲವರ್ಣಧಾರೆ ಕೊಳಲನಾದದೆ ಜಗವನೆ ಮರುಳುಗೊಳಿಪ ಕೃಷ್ಣ ಶ್ರೀಹರಿ ನರ್ತಕಿಯರೇ ಈಗ ಬನ್ನಿ ಈಗ ಬನ್ನಿ ಮತ್ತೊಮ್ಮೆ ಆಡಿ ಈಗ ಆಡಿ ತಗದಿ ಮಿನಕ ಜಡು ತಗದಿ ಮಿನಕ ಜಡು ತಗದಿ ಮಿನಕ ಜಡು ತಾಂ 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 ತಗದಿ ಮಿನಕ ಜಡು ತಗದಿ ಮಿನಕ ಜಡು ತಗದಿ ಮಿನಕ ಜಡು ತಾಂ 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 ತಗದಿ ಮಿನಕ ಜಡು ಮಿನಕ ಜಡು ಮಿನಕ ಜಡು ತಾಂ 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 ತಗದಿ ಮಿನಕ ಜಡು ತಗದಿ ಮಿನಕ ಜಡು ತಗದಿ ಮಿನಕ ಜಡು ತಗದಿ ಮಿನಕ ಜಡು ತಿರುಗದಾಂ ತಿರುಗದಾಂ
Down, takati, get a gem, take it a gem, dedicate a ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಗರಿಲ್ಲ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಕುರುವಂಶ ಕುಲತಿಲಕ ಕೌರವೇಶ್ವರ ಕುರುವಂಶ ಕುಲತಿಲಕ ಕೌರವೇಶ್ವರ ಕರುನಾಡ ಕುರುಭೂಪರಾಜೇಶ್ವರ ಕುರುವಂಶ ಕುಲತಿಲಕ ಮಗುಟೇಶ್ವರ ಧೀರ ಕರುನಾಡ ಕುರುಭೂಪ ರಾಜೇಶ್ವರ 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 ಹಸ್ತಕೇರಿಗೆ ಬಹುಮಾನವನ್ನು ಕೊಟ್ಟು ಕಳಿಸಿ. ಯಾರಲ್ಲಿ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಕೃಷ್ಣ, ನೀನು ಬಂದ ಸಮಾಚಾರವೇನು ತಿಳಿಸು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಹೋಗುವುದರ ಜೊತೆಗೆ ನೀನು ಸಮ್ಮತಿಸುವುದಾದರೆ ನಾನು ನಿನಗೊಂದು ವಿಚಾರವನ್ನು ತಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೇನಾದರೂ ಕೇಳು, ಖಂಡಿತ ನಡೆಸಿಕೊಡುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲವಲ್ಲಯ್ಯ. ಪಾಂಡವರು ಅವರ ಪ್ರತಿಜ್ಞತೆ ನಡೆದುಕೊಂಡಿದ್ದಾರೆ. ನೀವು ನಿಮ್ಮ ಪ್ರತಿಜ್ಞತೆ ನಡೆದುಕೊಂಡು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು ದುರ್ಯೋಧನ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾಚನೆಯಿಂದಲ್ಲ. ಅವರು ನನ್ನಂತೆ ಗಂಡುಗಲಿಗಳಾಗಿದ್ದರೆ ರಣಾಂಗಣದ ಹೋರಾಡಿ ರಾಜ್ಯವನ್ನು ಪಡೆಯಲಿ, ಎಲ್ಲವಾದಲ್ಲಿ ಪುನಃ ಕಾಡಿಗೆ ತೆರಳಲಿ. ಕೌರವೇಶ್ವರ, ಜ್ಞಾತಿಗರೊಡನೆ ಶಾಂತಿಯಿಂದ ಇರಬೇಕಾದ ಧರ್ಮನಂದನ, ಇನ್ನು 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಪರಶಿವನೊಡನೆ ಹೋರಾಡಿ ಪಾಸು ಪಥಸ್ತ್ರವನ್ನು ಪಡೆದ ತ್ರಿಲೋಕವೀರ ಅರ್ಜುನ, ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರ ಪರಾಕ್ರಮ ನಿನಗೆ ತಿಳಿಯದೆ? ಕೃಷ್ಣ, ಏನು ಹೇಳಿದೆ? ಪಾಂಡವರು ಮಹಾಪರಾಕ್ರಮಿಗಳೇ. ಕೇಳಿದಿರಾ ಈ ಕೃಷ್ಣನ ಮಾತನ್ನು? ಪಾಂಡವರು ಮಹಾಪರಾಕ್ರಮಿಗಳಂತೆ. ಆ ಧರ್ಮರಾಯನು ಕೈಲಾಗದ ಹೇಳಿ, ಇನ್ನು ಆ ಭೀಮನು ವಾಟ್ಟೆ ಬಾಕ, ಇನ್ನು ಆ ಅರ್ಜುನ ನಪಂಸಕ, ಇನ್ನು ಆ ಮಾದ್ರಿ ಕುಮಾರನಾದ ನಕುಲ ಸಹದೇವರು ಇನ್ನು ಪುಟ್ಟ ಬಾಲಕ. ಇವರುಗಳ ಪರಾಕ್ರಮ ಗೋಪಾಲಕನಾದ ನಿನಗೆ ಅತಿಶಯ ಹೊರಟು ಈ ಭೂಪಾಲನಕಾರದ ನನಗಲ್ಲ. ಸ್ವಲ್ಪ ಮಟ್ಟಿಗೆ ನಮ್ಮವರ ಪರಾಕ್ರಮವನ್ನು ಹೇಳುವೆನು ಕೇಳು. ಈ ಭರತಖಂಡವನ್ನು ಸತ್ಸವಸ್ತ್ರದಿಂದ ಆಳುತ್ತಿರುವ ಚಂದ್ರಕುಲ ಚಕ್ರೇಶ್ವರನಾದ ನಾನು ಆ ಬಂಡ ಭೀಮ ಎದೆಯನ್ನು ಗುಂಡಿಗೆಯನ್ನು ಸೇರಿ ಬಿಸಿ ರಕ್ತವನ್ನು ಕುಡಿಯಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ಆ ಅರ್ಜುನನ ತಲೆಯನ್ನು ಸೇರಿಸಲು ಕಾಲವಿಷ್ಣು ಎಂಬ ಧನುಸ್ಸು ಹಿಡಿದುವ ನನ್ನ ಮಿತ್ರ ಕರ್ಣ, ಇವರುಗಳ ಪರಾಕ್ರಮ ನಿನ್ನ ಜ್ಞಾಪಕದಲ್ಲಿದೆ. ಎಚ್ಚರಿಕೆ. ಆಲಿಪುದೂರಿದ ಗುರು ಪಿತಾಮಹರೇ, ಆಲಿಪುದೂರಿದ ಗುರು ಪಿತಾಮಹರೇ, ನಂದ ಗೋಪಾಲ
ದುರ್ಯೋಧನ ಕೃಷ್ಣ ನಾಡು ನಾಡೆಂದು ಕೂಡಿ ಒಡೆದಾಡಿ ದುರ್ಯೋಧನ ಕೃಷ್ಣ ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕೂಡಿ ಒಡೆದಾಡಿ ಅರಿವನೆ ತರ ನೋಡಿ ಸುವ ಬೇಡಿ ಅರಿವನೆ ತರ ನೋಡಿ ಸುವ ಬೇಡಿ ಆನಿಪುದು ಇದ ಗುರುಪಿತ ಮಹಾರಿ ನಂದನ ಪಾಲನ ಅಭಿನಂದನೆಯ ದುರ್ಯೋಧನ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆ ಬಾಗಿ ಬಾಳಿರಿ ಜಗದಲ್ಲಿ ದುರ್ಯೋಧನ ನ್ಯಾಯಕ್ಕೆ ತಲೆ ಬಾಗಿ ಬಾಳಿರಿ ಜಗದಲ್ಲಿ ಆಲಿಪುದು ಗುರುಪಿತ ಮಹಾರಿ ನಂದನ ಪಾಲನ ಅಭಿನಂದನೆಯ ಆಚಾರ್ಯರೇ ಕೌರವ ಪಕ್ಷಿಯರೇ ಈ ದಿವಸ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಾನು ನಿಮ್ಮ ಮುಂದಿಡುವುದು ಅನುಚಿತ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬಲ ಪ್ರಲಾಪ, ಆತುರ ಮುಂತಾದವನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುವೆನು. ಒಂದು ವೇಳೆ ಈ ರೀತಿ ನೀವು ಕೊಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುತ್ತೀರಿ. ಧೃತರಾಷ್ಟ್ರ ಪ್ರಿಯ ಪುತ್ರರೇ ಹಾಗೂ ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮರು ನಿರೂಪಿಸಿದ ನಿರೂಪಣೆಯನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ದುರ್ಯೋಧನ, ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಕೊನೆಯ ಅಭಿಮತ. ಜನಕ ಚಿಂತೆಯನ್ನು ಬಿಟ್ಟು ಈ ವೃದ್ಧ ಜನಕರಿಗೆ ಸಂತೋಷ ಉಂಟು ಮಾಡು ಕುಮಾರ, ಸಂತೋಷ ಉಂಟು ಮಾಡು. ನಿಧಾನವಾಗಿ ಯೋಚಿಸು. ಯಾರು
ಹಾಳು ಮಾತನಾಡುತ್ತಿರುವುದು. ಓಹೋ, ಇದರ ಚಿಕ್ಕಪ್ಪ. ನೀತಿ ವಚನ ಹೇಳೋದ್ರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡುವುದು? ಕೆಡುವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನಂಥ ವಿವೇಕಿಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನಿಚ್ಛೆ ಬಂದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು ಕುಮಾರ. ವಿದುರ, ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಗ್ರಹದ, ದುಸ್ಸಾವಾಸದ, ದುರಾಸೆಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನು ಹೇಳಿದೆ? ನಮ್ಮದು ದುರಹಂಕಾರದ, ದುರಾಗ್ರಹದ, ದುಸ್ಸವಾಸದ, ದುರಾಸೆಯ ದುರಾಭಿಮಾನವೇ? ಹಾಗಲ್ಲ, ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆ ಬಿಡಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಹಂಕಾರ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ಅರ್ಜುನ? ಅದು ದುರಾಗ್ರಹ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಬಡ್ಡಿ ಸ್ನೇಹವನ್ನು ಮಾಡಿದರಲ್ಲ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ದುಸ್ಸಾವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರೆಂಬುದಾಗಿ ಹೆಮ್ಮೆಗೊಳ್ಳುತ್ತಿದ್ದರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಈ ದುರ್ಯೋಧನ ದುಶ್ಯಾಸನನ್ನು ಪಡುಗೈದು ತಮ್ಮ ವಿಜಯ ಪತಾಕವೆಂದು ಆರಿಸಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನನು ನಿರ್ಧಾರ ಉಚ್ಚರಿಸುವುದಿಲ್ಲ. ಸುಮ್ಮನೆ ಕಂಠ ಘೋಷಣೆಯಿಂದ ಪ್ರಯೋಜನವಿಲ್ಲ. ಸುಮ್ಮನೆ ಹೊರಟು ಹೋಗಿ. ಕೃಷ್ಣ, ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿದವು. ಕುಲಚಲವೆಂಬ ಗದ ಹಿಡಿದ ಪಂಥ ಆ ಪಾಂಡವರ ಗುಂಡಿಗೆಯನ್ನು ಸೀಳುವ ಗಂಡು ಗಲಿಗಳು ನಾವೆಂದು ತಿಳಿ. ಕೃಷ್ಣ, ಆ ಪಾಂಡವರಿಗೆ ಹೇಳು, ಯುದ್ಧವೇ ಸದಾ ಸಿದ್ಧವೆಂದು. ದುಷ್ಟ ಪಾಂಡವರ ಹುಟ್ಟಿ ಸಮರದೆ ಹುಟ್ಟಿಯುತ್ತದೆ ಕಟ್ಟಿಕೊಳ್ಳುವೆ, ಹುಟ್ಟಿಯುತ್ತದೆ ಕಟ್ಟಿಕೊಳ್ಳುವೆ.
ಏಕೆ ಬರಿಗೆ ಬೊಗಳುವುದು ಸಾಕು ನಿಲ್ಲಿಸು ಮಾಧವ ಸಾಕು ನಿಲ್ಲಿಸು ಮಾಧವ ಸಾಕು ನಿಲ್ಲಿಸು ಮಾಧವ ಇಲ್ಲವೋ ಕೃಷ್ಣ ಬಲ್ಲನಲ್ಲೇರ ಮನೆಯಲ್ಲಿ ಪಾಲು ಬೆಣ್ಣೆಗಳನ್ನು ಕದ್ದು ತಿನ್ನುವ ಕಳ್ಳ ನಮಗೆ ಉಪದೇಶ ಮಾಡಲು ಬಂದಿರುವೆಯಾ ಹೆಚ್ಚಿಗೆ ಮಾತನಾಡಿದರೆ ಬಿರುಗಾಳಿಗೆ ಸಿಕ್ಕ ತರಗಲೆಂತೆ ತೂರಿ ಬಿಡುತ್ತೇನೆ ಸೈ ಸಭೆಯಿಂದ ಹೊರಟು ಹೋಗು ಕೃಷ್ಣ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅಲ್ಲದೆ ಆ ಅರ್ಜುನನ ಮೇಲಿನ ಹಾಗೆಯೇ ತೀರದೇ ಹೊರತು ಈ ರಾಧೇನಿಗೆ ಮೃಷ್ಟಾನ್ನ ಊರಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾಗಿರುವುದು, ನಮ್ಮಂತ ವೀರ ಕ್ಷತ್ರಿಯರಿಗಲ್ಲ. ಕರ್ಣ, ನೀನೂ ಸಹ ಅವರಂತನೇ ಮಾತನಾಡುವೆ ಇಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವಿಚಾರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಹೊರಟಿವೆ ಕರ್ಣ. ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ. ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿ ಹರಿದ ದಾತನ್ಯಾರ ಇದವ ಬರೆದರೆ ಮುನ್ನಡೆಯುವುದು ವೀರ ಸಮರ. ಕೃಷ್ಣ, ಸಲ್ಲದು ನೀನಾಗೆ ವಲ್ಲಭನೇ. ಸಲ್ಲದು ನೀನಾಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನೀನಾಗೆ ವಲ್ಲಭನೇ. ಕೃಷ್ಣ, ನ್ಯಾಯವಿಲ್ಲದ ರಾಜ್ಯವ ಕಬಳಿಸುವ ನ್ಯಾಯವಿಲ್ಲದ ರಾಜ್ಯವ ಕಬಳಿಸುವ ಕಪಟ ನಾಟಕ ಸೂತ್ರಧಾರೆ. ಕಪಟ ನಾಟಕ ಸೂತ್ರಧಾರೆ. ಹಠವಂತರು ನಾವು ಇಟಲಿಯು ನೀಗೆ. ಹಠವಂತರು ನಾವು ಇಟಲಿಯು ನೀಗೇಳು. ಮಾಧವ ರಸಗಲು ನೀನು. ಮಾಧವ ರಸಗಲು ನೀನು. ಸಲ್ಲದು ನೀನಾಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನೀನಾಗೆ ವಲ್ಲಭನೇ. ವಲ್ಲಭನೇ ವಲ್ಲಭನೇ. ಕೃಷ್ಣ, ಅರ್ಜುನನ ಮೇಲಿನ ಪ್ರೀತಿಗಾಗಿ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಾ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಭಲೆ ಕರ್ಣ. ಕರ್ಣನ ಮಾತುಗಳು ಕೃಷ್ಣನ ಕುರುಳನ್ನು ಹಿಂಡಿದಂತಾಗಿದೆ. ಓಹೋ, ಮೇರೆ ಮೀರಿತು. ಈ ಮದೋನ್ಮತ್ತರೊಡನೆ ಮಾತನಾಡುವುದು ಅನುಚಿತ. ಕೌರವೇಶ್ವರ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರನನ್ನು ಸಾರಿ ದೃಷ್ಟಿಸಿ ನೋಡು. ನೀನು ಒಬ್ಬನ ಸಲುವಾಗಿ ಇಡೀ ಕುರುಕುಲ ವಂಶವನ್ನೇ ಧ್ವಂಸ ಮಾಡುವೆ ಏಕೆ?
ಪಾಂಡವರೊಡನೆ ಸಮಾನ ಭಾವದಿಂದ ಪ್ರಜ್ಞಾಪಾಲನೆಯಾಗು. ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಭನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಯುಧರಾಜ? ಆ ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡುದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅರಣ್ಯದಲ್ಲಿ ವನವಾಸವಿರುವುದು ನನ್ನ ತಪ್ಪೆ. ಕೇಳು ವಾಸುದೇವ, ಈ ವಿಸ್ತಾರವಾದ ಭರತ ಖಂಡವನ್ನೆಲ್ಲ ಶಾಸನ ಮಾಡಲು ಈ ಚಂದ್ರಕುಲ ಚಕ್ರೇಶ್ವರನ ಹೊರತು ಮತ್ತಾರಿಂದೂ ಸಾಧ್ಯವಿಲ್ಲ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ದುರ್ಯೋಧನ, ಇಂದ್ರಪ್ರಸ್ಥಾದಿ 5 ಗ್ರಾಮವನ್ನಾದರೂ ಕೊಡೆಯ. 5 ಗ್ರಾಮಗಳೇಕೆ? ಎಂದ ಭಿಕ್ಷೆ ಬೇಡುತ್ತಿದ್ದು 50 ಊರುಗಳೇ ಸಿದ್ಧವಾಗಿರು. ಭಿಕ್ಷಾ ಪಾತ್ರೆಯನ್ನೇ ಕೊಡಿಸುವೆನು, ಅಲ್ಲಿಗೇ ಹೋಗಲಿ. ಕೋಪಿಸಿಕೊಳ್ಳಬೇಡ ದುರ್ಯೋಧನ. ಭೀಮನಿಗೊಂದು ಗ್ರಾಮವನ್ನಾದರೂ ಕೊಡು. ಕೃಷ್ಣ, ದುರ್ಯೋಧನ, ನಿನ್ನ ಮನಸ್ಸಿನಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಂದು ಬಹಿರಂಗವಾಗಿ ಹೇಳಲಾರದೆ ಸಂಧ್ಯಾ ಮಾತನಾಡುತ್ತಿರುವೆಯಾ? ನಿನ್ನ ಮಾಯಾ ನಾಟಕವನ್ನು ನಾನು ಬಲ್ಲೆನು ಅಂದುಕೊಂಡೆಯಾ? ಕೇಳು ವಾಸುದೇವ, ಕಲಿ ಹಂಸದಲ್ಲಿ ಕಟ್ಟ ಕಡೆಯದಾಗಿ ಕೆಣಕಿ ಕೇಕೆ ಹಾಕಿ ಈ ಚಂದ್ರಕುಲ ಚಕ್ರೇಶ್ವರನ್ನು ಕೆಣಕಿ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂತ ಪಟ್ಟ ಪರವನ್ನು ಭೂತಗಣಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕೆಳದು ಕೆಳಗಿಳಿದರೂ ಸರಿ ಕಲಿ ಹಂಸದಲ್ಲಿ ಉದ್ಭವಿಸಿದ ಈ ಹಸ್ತಿನಾವತಿಯ ಸಾಮ್ರಾಜ್ಯವು ರಕ್ತದ ಕೋಡಿಯಲ್ಲಿ ಕೊಚ್ಚು ಹೋದರೂ ಸರಿಯೇ. ಅಭಿಮಾನದರನೆಂಬ ನಾನು ಮಸಣದ ಮಣ್ಣಲ್ಲಿ ಮಡಿ ಹಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲವ ರಾಜವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲವ ರಾಜವ. ಛಲವನ್ನು ಬೆಳೆದಲೆ ಕಡುಗಲಿ ದರ್ಪದಿ ಕೃಷ್ಣ. ದುರ್ಯೋಧನ, ಛಲವನ್ನು ಬೆಳೆದಲೆ ಕಡುಗಲಿ ದರ್ಪದಿ ಛಲವ ಬಿಡದೆ ಜನ ಮುದದಲ್ಲಿನ ಛಲವ ಬಿಡದೆ ಜನ ಮುದದಲ್ಲಿನ ಕೊಡುವುದೆಲ್ಲವೋ ರಾಜವ. ಕಡೆಯ ಮಾತಿದು ನಿರತ್ವದಲ್ಲಿ ಕೊಡುವುದೆಲ್ಲವೋ ರಾಜವ. ಕೃಷ್ಣ, ಆ ಪಾಂಡು ನನ್ನನರು ಎನ್ನೊಡನೆ ಯುದ್ಧವ. ಆ ಪಾಂಡು ನನ್ನನರು ಎನ್ನೊಡನೆ ಯುದ್ಧವ. ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ. ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ ಕೊಡುವುದಿಲ್ಲವೋ ರಾಜವ. ಕಟ್ಟ ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜವ. ಆ ಪಾಂಡು ನನ್ನನರು ಕನ್ನಡನೆ ಯುದ್ಧವಾದ. ಆ ಪಾಂಡು ನನ್ನನರು ಎನ್ನೊಡನೆ ಯುದ್ಧವ. ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ. ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ ಕೊಡುವುದಿಲ್ಲವೋ ರಾಜವ. ಕಟ್ಟ ಕಾಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜವ. ಕೃಷ್ಣ, ಒಂದು ಊರಿನಲ್ಲಿ ಒಂದು ಗೋಪಾದ ಇಡುವಷ್ಟಲ್ಲ, ಒಂದು ಸೂಜಿ ಮನೆಯ ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು. ಭಾರತ ಭೂಮಿ ಭಾರತ ಭೂಮಿ ನಿರಾಕರಿಸದಿರೈ. ಭಾರತ ಭೂಮಿ ಕರೆಸಿ ಅನುಜಾತರ
ಕರೆಸಿಗಲಿ ಅದು ಜಾತರ ದರೆಯನಿತ್ತು ಖ್ಯಾತಿ ಪಡ ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೈರವನೆ ನೀಗಿ ಸೈತನೆಯ ತಾಳೆ ದುರ್ಯೋಧನ ಇಷ್ಟ ವೈರವನೆ ನೀಗಿ ಸೈತನೆಯ ತಾಳೆ ಬಾಳೈ ಬಲು ಧರ್ಮದಿಂದ ಸಗುಣ ಚರಿತ ಕರುಣ ಭರಿತ ವರಗುಣ ಬಾಳೈ ಬಲು ಧರ್ಮದಿಂದ ಸಗುಣ ಚರಿತ ಕರುಣ ಭರಿತ ವರಗುಣ ಒರೇ ದರೆಯ ಭಾರತ ಭೂಮಿ ಜೈ ಗುರಾಸ ಸಮಾನ ಸೌರಸ ನಿರಾಕರಿಸುವ ಸಮೋ ನಿರಾಕರಿಸದಿರೈ ಭಾರತ ಭೂಮಿ ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಪಾಪಾಸಯ, ಭಯಂಕರ ಪಾಪಾಸಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುತ್ತಿರುವೆಯಾ? ಅಗಣ್ಯ. ಹಿಂದೆ ರಾಜಸು ಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ನೀಚ ಸಕುನಿಯ ಸಲಹೆಯಂತೆ ಎದುಷ್ಟರನ್ನು ಜೂತರಾಜಗೆ ತಂದು ಮರೆತೆಯ? ಸಹೋದರ ಪತ್ನಿ ರಾಜಸಭೆಗಳೇ ತರಿಸಿ ನೀನು ಮಾಡಿದ ಅಪರಾಧವು ಅನಂತ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಬುದ್ಧಿಯನ್ನೇ ಹಿಂಬಾಲಿಸುತ್ತಿರುವುದು. ವಾರಣವತಾರದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ಭೀಮನಿಗೆ ವಿಷಪ್ರಾಸನ, ಸರ್ಪಬಂಧನ ಇವೆಲ್ಲವನ್ನು ಮರೆತು ಈ ಗುರು ಹಿರಿಯರ ಮಾತನ್ನು ನಿರಾಕರಿಸಿದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಈ ದರ್ಪಿತವಾದ ವಾಕ್ಯವನ್ನು ಕೇಳಲಾರೆನು. ಇದು ಕೌರವ ರಾಜರ ಸಭೆಯಲ್ಲ, ಪಾಂಡುನಂದನನ ಮಿತ್ರಕೂಟ. ಸಮಯ ದೊರೆತರೆ ಎಂತ ಹೀನ ಕೃತ್ಯಕ್ಕೂ ಹೆದರತಕ್ಕವಲ್ಲ. ನಡೆ, ನಾವಿದ್ದು ಕ್ಷಣವು ಇಲ್ಲಿ ಇರಲಾಗದು. ನಡೆ ಅಗ್ರಜ, ನಡೆ. ಸರಿಯಾಗಿ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯೋಣ ಕೃಷ್ಣ. ನಡೆ ನಡೆ ದುರ್ಯೋಧನ, ನಡೆ. ಕುಮಾರ ಹೊರಟೇ ಹೋದೆಯಾ? ಮಾತ ಮೇರಿ ಹೋದೆಯ ಕುಮಾರ 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 ಮಾತ ಮೇರಿ ಹೋದೆಯ ಪ್ರೀತಿಯ ಕುಮಾರರೇ. ಕುಮಾರ ಕುಮಾರ ಪ್ರೀತಿಯ ಕುಮಾರರೇ ಮಾತ ಮೇರಿ ಕುಮಾರ ಕುಮಾರ ಹೊರಟೇ ಹೋದೆಯಾ? ಹರಿಯ ನುಡಿಯ ಕೇಳಲಿಲ್ಲ, ಪರವಿತವ ಬಯಸಲಿಲ್ಲ. ಹರಿಯ ನುಡಿಯ ಕೇಳಲಿಲ್ಲ, ಪರವಿತವ ಬಯಸಲಿಲ್ಲ. ಈ ದುರ್ವಿತ್ತನನ್ನು ತಡೆಯುವವರು ಯಾರೂ ಇಲ್ಲವೇ? ಉದ್ದರೆ ನೀವು ಈ ಧೂರ್ತನನ್ನು ದಮನ ಮಾಡಲಾರದವರಾದರೆ
ನಿಮ್ಮ ವಿಖ್ಯಾತ ವಂಶವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಿಟ್ಟು ಈ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿರಿ. ಭರತ ವಂಶ ವೀರ ಯೋಧರ ಪವಿತ್ರ ರಕ್ತವನ್ನು ಈ ಭೂಮಿಗೆ ಹರಿಸಲೇಕೆ? ಜ್ಞಾನ ಜ್ಯೋತಿಗಳೇ, ಈ ಒಂದು ಸಾರಿ ಆಲೋಚಿಸಿ. ಕೃಷ್ಣ, ವಾಸುದೇವ, ರಾಜೇಂದ್ರ, ಪರಮಾತ್ಮ, ಕೃಷ್ಣ, ವಾಸುದೇವ, ಈ ದುರ್ವಿದ್ದರ ಬೆಂಕಿ ನನ್ನ ಉದುರದ ಬೆಂಕಿ ಜ್ವಾಲೆಯೂ ಒತ್ತಿ ಉರಿಯುತ್ತಿರುವುದು. ಆದರೆ ಏನು ಮಾಡಲಿ? ನಾನು ಅಂಧಕನು, ಪರಾಜಿಲನು. ನಾನೇನು ಮಾಡಲಿ ಕೃಷ್ಣ, ನಾನು ಏನು ಮಾಡಲಿ? ರಾಜೇಂದ್ರ, ವಾಸುದೇವ, ವಿದುರ, ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ಸಂಚನ್ನು ಹೂಡುತ್ತಿರುವರು. ವಿದುರ, ನನ್ನನ್ನು ಬಂಧಿಸುವರೆ? ನಾನು ರಾಜದೂತನು. ರಾಜದೂತನನ್ನು ಬಂಧಿಸುವುದು ರಾಜನೀತಿಗೆ ಅಪಮಾನವಲ್ಲವೇ ವಿದುರ? ಬಂಧಿಸಿ ಕೃಷ್ಣನನ್ನು. ಕೃಷ್ಣ, ದುರ್ಯೋಧನ, ನನ್ನನ್ನು ಬಂಧಿಸುವೆಯಾ? ಕೃಷ್ಣ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲ್ಪಡುವೆಯಾ? ಇದು ನಿನ್ನಿಂದ ಆಗದು, ಸಾಧ್ಯವಿಲ್ಲ, ಅಸಾಧ್ಯ. ಕೃಷ್ಣ, ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ. ಗತಿ ಬೇಡೈಸು ಯೋಧನೇ ತೋರಿಗ ಕ್ರಾಂತಿಗಳ ಸೈನ್ಯ. ಗತಿ ಬೇಡೈಸು ಯೋಧನೇ ತೋರಿಗ ಕ್ರಾಂತಿಗಳ ಸೈನ್ಯ. ಅದಕ್ಕಿಂತ ಒಳಮುಳೆ ಅದೇ ಮಾತು ಅದಕ್ಕೆ ದುರ್ಯೋಧನ, ಅದಕ್ಕಿಂತ ಒಳಮುಳೆ ಅದೇ ಮಾತು ಅದಕ್ಕೆ ಹುಳ ಈಗ ಹೊರಬ ಬರದೆ ಹೊರದಳು ಅಡಿಯದೆ ಹಿಡಿದೆನು. ಕದನದೊಳು ನಿನ್ನ ಮದವನಗಾಗಿ ಕೃಷ್ಣ, ಕೃಷ್ಣ, ಕದನದೊಳು ನಿನ್ನ ಮದವನಗಾಗಿ ಚದುರಲಿ ಮರುಳೆ. ಮಂದಮತಿಯಂತೆ ಮುಂದನರಿಯದೆ ದುರ್ಯೋಧನ. ಕೃಷ್ಣ, ಮಂದಮತಿಯಂತೆ ಮುಂದನರಿಯದೆ ಗಂಡುಗವ ಪಡೆವೆ ಸುಯೋಧನ, ಗಂಡುಗವ ಪಡೆವೆ. ಸರೋನ ಸೈಸೆ ನಿನ್ನ ಮೋಸ. ದುರ್ಯೋಧನ, ಕೃಷ್ಣ, ಸರೋನ ಸೈಸೆ ನಿನ್ನ ಮೋಸ. ಸೈಸಬಲ್ಲವರ ಸುಯೋಧನ, ಸೈಸಬಲ್ಲವರ. ಪರಮ ಪುರುಷನೆಲ್ಲಪ್ಪ ಬಿರುದನ್ನು ಹೊರಗೆ ಹೊರಗಿಟ್ಟೆ ತಡುತ್ತಲೇ. ಪರಮ ಪುರುಷನೆಲ್ಲಪ್ಪ ಬಿರುದನ್ನು ಹೊರಗೆ ಹೊರಗಿಟ್ಟೆ ತಡುತ್ತಲೇ. ಬೇಡೈಸು ಯೋಧನನೆ ತೋರಿಗ ಕ್ರಾಂತಿಗಳು ಸೈರನೆ 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 ಸೈರನೆ. ದುರ್ಯೋಧನ, ಹಾಗಾದ್ರೆ ಈಗ ನನ್ನನ್ನು ಬಂಧಿಸಿರಿ. ಯೋಗ ಮಾಯೆ ಜಾಗೃತಳಾಗು. ಕೃಷ್ಣನನ್ನು ಹಿಡಿಯಿರಿ, ಹಿಡಿರಿ, ಬಂಧಿಸಿ ಕೃಷ್ಣನನ್ನು, ಬಂಧಿಸಿ.